ಹಾಯ್ ಗಾಯ್ಸ್, ನಾನ್ ಸ್ವಾತಿ. ನಾನ್ ರಂಜಿತಾ. ನಾವಿಬ್ರು ಸೇರ್ಕೊಂಡ್ ಮಾಡ್ತಾ ಇದೀರಿ ಬಜೆಟ್ ಶಾಪಿಂಗ್, ಅದು ಕೂಡ ಜಸ್ಟ್ 1500 rupees ಅಲ್ಲಿ. ಇವತ್ ನಾನ್ ಜಯನಗರದಲ್ಲಿ ಇದ್ದೀನಿ. ಯಾವಾಗ್ಲೂ ನಾನ್ ಶಾಪ್ ಮಾಡ್ತಾ ಇದ್ದೆ, ಬಟ್ ದೇರ್ ಇಸ್ ಅ ಟ್ವಿಸ್ಟ್. ನಾನಿವತ್ತು ರಂಜಿತ್ ಅವ್ರಿಗೋಸ್ಕರ ಶಾಪ್ ಮಾಡ್ತಾ ಇದ್ದೀನಿ. ನಾನು ಸ್ವಾತಿಗೋಸ್ಕರ ಶಾಪಿಂಗ್ ಮಾಡ್ತಾ ಇದ್ದೀನಿ. ಚಾಲೆಂಜ್ ಅಂದ್ಮೇಲೆ ವಿನ್ನರ್ ಇರ್ಲೇಬೇಕಲ್ವಾ? ಸೊ ಇವತ್ತು ನಾವು ಮಾಡ್ತಿರೋ ಚಾಲೆಂಜ್ ಅಲ್ಲಿ ವಿನ್ನರ್ ನಾವು ಡಿಸೈಡ್ ಮಾಡಲ್ಲ, ನೀವು ಡಿಸೈಡ್ ಮಾಡ್ತೀರಾ. ಅದು ಹೇಗಪ್ಪ ಅಂತಂದ್ರೆ 1500 rupees ಅಲ್ಲಿ ಯಾರು ಇಬ್ರಲ್ಲಿ ಜಾಸ್ತಿ ಪೀಸಸ್ ನ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ಎಂಡ್ ಆಫ್ ದ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರ ಔಟ್ಫಿಟ್ ತುಂಬಾನೇ ಚೆನ್ನಾಗಿದೆ ಅಂತ. ಪ್ಲೀಸ್ ನೀವು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ತಿಳಿಸಿ. ರಂಜಿತ್ ಅವರು 4th ಬ್ಲಾಕ್ ಸ್ಟಾರ್ಟಿಂಗ್ ಅಲ್ಲಿ ಶಾಪಿಂಗ್ ಮಾಡ್ತಾ ಇದಾರೆ. ನಾನು ಕಾಂಪ್ಲೆಕ್ಸ್ ಇಂದ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ, ಬಿಕಾಸ್ ಇಬ್ರು ಒಂದೇ ಕಡೆ ಪರ್ಚೇಸ್ ಮಾಡಿದ್ರೆ ಸಿಮಿಲರ್ ಪೀಸಸ್ ಆಗ್ಬಿಡುತ್ತೆ. ಎಂಡ್ ಆಫ್ ದ ಡೇ ವಿ ಶುಡ್ ಸರ್ಪ್ರೈಸ್ ಈಚ್ ಅದರ್ ಅಲ್ವಾ. ಸೊ ಅದಕ್ಕೆ ನಾನು ಕಾಂಪ್ಲೆಕ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಅಕಸ್ಮಾತ್ ನೀವೇನಾದ್ರೂ ಜಯನಗರ್ಗೆ ಹೊಸಬ್ರು ಇದ್ದು ನಿಮ್ಗೆ ಜಯನಗರ್ ಏನೂ ಐಡಿಯಾ ಇಲ್ಲ, ಈ ಕಾಂಪ್ಲೆಕ್ಸ್ ಎಲ್ಲಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ ಅಂದ್ರೆ ಏನಿಲ್ಲ ಗೈಸ್, ಇಲ್ಲಿ ಡಿಪೋ ಕಾಣಿಸ್ತದೆ. ಡಿ ಸಿ ಡಿಪೋ ಇದ್ರ ಆಪೋಸಿಟ್ ಗೆನೆ ಕಾಂಪ್ಲೆಕ್ಸ್ ಇದೆ. ಯಾರನ್ನ ಕೇಳಿದ್ರು ನೀವು ಇಲ್ಲಿ ಬಂದು ಯಾರನ್ನಾದ್ರೂ ಕೇಳಿ ಕಾಂಪ್ಲೆಕ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಅವ್ರು ನಿಮಗೆ ಈ ಜಾಗನ ತೋರಿಸ್ಕೊಡ್ತಾರೆ. ಕಾಂಪ್ಲೆಕ್ಸ್ ಇಂದ ಒಳಗಡೆ ಹೋಗೋದಕ್ಕಿಂತ ಮುಂಚೆನೆ ನಾನು ಇಲ್ಲೆಲ್ಲ 200 rupees 150 rupees ಬೋರ್ಡ್ ಎಲ್ಲ ನನಗೆ ಕಾಣಿಸ್ತಾ ಇದೆ. ಸೊ ಫಸ್ಟ್ ಹೋಗಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಕಾಂಪ್ಲೆಕ್ಸ್ ಮುಂದೆನೆ ತುಂಬಾನೇ ಸ್ಟಾಲ್ಸ್ ಹಾಕಿದ್ರು. ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ 100 150 200 ಪ್ರೈಸ್ ರೇಂಜ್ ಅಲ್ಲಿ ಎಲ್ಲಾನು ಟಾಪ್ ಸಿಕ್ಬಿಡುತ್ತೆ. ಅದೇ ನೀವೇನಾದ್ರು ವೀಕೆಂಡ್ ಅಲ್ಲಿ ಬಂದ್ರೆ ಅದೇ ಟಾಪ್ಸ್ ನಿಮ್ಗೆ 200 rupees ಮಾರ್ತಾ ಇರ್ತಾರೆ. ನಾರ್ಮಲ್ ಡೇಸ್ ಅಲ್ಲಿ 150 ಎಲ್ಲಾನು ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ನನ್ನ ಶಾಪಿಂಗ್ ನ ಈ ಕಾಂಪ್ಲೆಕ್ಸ್ ಮುಂದೆ ಇರೋ ಈ ಸ್ಟಾಲ್ ಇಂದಾನೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಎಲ್ಲ ಸರ್ಚ್ ಮಾಡಿದ್ಮೇಲೆ ನಂಗೆ ಈ ಗ್ರೀನ್ ಕಲರ್ ಟಾಪ್ ಜಾಸ್ತಿ ಇಷ್ಟ ಆಯ್ತು. ಸೊ ಇದ್ರ ಮೇಲೆ ನಾನು ಔಟ್ಫಿಟ್ ನ ಬಿಲ್ಡ್ ಮಾಡ್ಕೊಂಡು ಹೋಗೋಣ, ಈಸಿ ಆಗುತ್ತೆ ಅಂತ ಅನ್ಕೊಂತಾ ಇದ್ದೆ. ಅದ್ರ ಜೊತೆಯಲ್ಲಿ ನಂಗೆ ವೈಟ್ ಮತ್ತೆ ರೆಡ್ ಟಾಪ್ ಕೂಡ ಜಾಸ್ತಿ ಇಷ್ಟ ಆಗಿತ್ತು, ಬಟ್ ತುಂಬಾನೇ ಬೇಸಿಕ್ ಅಂತ ಅನ್ಸ್ತು. ಸೊ ನಂಗೆ ಈ ಗ್ರೀನ್ ಕಲರ್ ಸ್ವೆಟ್ ಶರ್ಟ್ ಜಾಸ್ತಿ ಇಷ್ಟ ಆಗಿರೋದ್ರಿಂದ ನಾನು ಇದನ್ನೇ ಪರ್ಚೇಸ್ ಮಾಡಿದೆ. ಅಂಡ್ ಇದಕ್ಕೆ ನಾನು ಪೇ ಮಾಡಿದ್ದು 200 rupees. ಸೊ ಮೈ ಫಸ್ಟ್ ಪರ್ಚೇಸ್ ಇಸ್ ಡನ್. ಇದಾದ್ಮೇಲೆ ಈ ಶಾಪ್ ಪಕ್ಕನೆ ಒಂದು ಕುರ್ತಾ ಶಾಪ್ ಇಟ್ಟಿದ್ರು. ಅಲ್ಲೆಲ್ಲ ಕುರ್ತಾ ಸೆಟ್ ನಿಮಗೆ 350 300 ರೇಂಜ್ಗೆನೆ ಮಾರ್ತಾ ಇದ್ರು. ಸೊ ಅಲ್ಲಿಂದಾನೇ ಒಂದು ಕುರ್ತಾ ಬೈ ಮಾಡೋಣ ಅಂತ ಅನ್ಕೊಂತಾ ಇದ್ದೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಕುರ್ತಾ ಬೈ ಮಾಡ್ಬೋದಿತ್ತು, ಬಟ್ ಅದು ತುಂಬಾನೇ ಈಸಿ ಔಟ್ಫಿಟ್ ಆಗೋಗ್ತಾ ಇತ್ತು. ಐ ಡೋಂಟ್ ವಾಂಟ್ ಟು ಬೈ ಸಮಥಿಂಗ್ ಈಸಿ. ಐ ವಾಂಟೆಡ್ ಟು ಕ್ರಿಯೇಟ್ ಅ ಲುಕ್ ಲೈಕ್ ಮ್ಯಾಚಿಂಗ್ ಜ್ಯುವೆಲ್ರಿ, ಮ್ಯಾಚಿಂಗ್ ಸ್ಲಿಪ್ಪರ್, ಮ್ಯಾಚಿಂಗ್ ಆಕ್ಸೆಸರೀಸ್ ಎಲ್ಲದನ್ನು ಬೈ ಮಾಡಿದ್ರೆ ಅಂಡ್ ತುಂಬಾನೇ ಚೆನ್ನಾಗಿರುತ್ತೆ ಲುಕ್ ಕೂಡ. ಅಂಡ್ ಜಾಸ್ತಿ ಪೀಸಸ್ ನ ಬೈ ಮಾಡ್ಬೋದು ಅನ್ನೋದು ನನ್ನ ತಲೆಯಲ್ಲಿ ಜಾಸ್ತಿ ಇತ್ತು. ಅಂಡ್ ಇನ್ನೊಂದು ನಾನು ಏನ್ ಫುಲ್ ಫಿಕ್ಸ್ ಆಗೋಗಿದ್ದೆ, 2 ಔಟ್ಫಿಟ್ ಲುಕ್ ನ ಕ್ರಿಯೇಟ್ ಮಾಡಿ ಜಾಸ್ತಿ ಪೀಸಸ್ ನೆಲ್ಲ ನಾನು ತಗೊಂಡ್ ಬರ್ಬೇಕು ಅಂತ ಜಾಸ್ತಿ ಫಿಕ್ಸ್ ಆಗೋಗಿದ್ದೆ. ಅಂಡ್ ನಿಮ್ಗೆ ಆಲ್ರೆಡಿ ಗೊತ್ತು ನಂಗೆ ಶ್ರೀ ಶಾಪಿಂಗ್ ಅಂದ್ರೆ ಎಷ್ಟು ಇಷ್ಟ ಅಂತ. ಅದ್ರಲ್ಲೂ ಈ ತರ ಚಾಲೆಂಜ್ ಅಂದ್ರೆ ಐ ಆಮ್ ಲಿಟಲ್ ಕಾಂಪಿಟೇಟಿವ್. ಅದ್ರ ಜೊತೆನೂ ಐ ಆಮ್ ಹ್ಯಾವಿಂಗ್ ಸೂಪರ್ ಫನ್ ಅಂತಾನೆ ಹೇಳ್ಬೋದು. ಹಾಗೆ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಸ್ಕರ್ಟ್ ಶಾಪ್ ಸಿಕ್ತು. ಇದನ್ನ ನೋಡಿದ್ಮೇಲೆ ಫುಲ್ ಫಿಕ್ಸ್ ಆಗೋದೆ. ಗ್ರೀನ್ ಟಾಪ್ ನ ಎಕ್ಸ್ಟ್ರಾ ಅಂತ ಇಟ್ಕೊಳ್ಳೋಣ, ಈ ಶಾಪ್ ಇಂದ ಸ್ಕರ್ಟ್ ಬೈ ಮಾಡ್ಕೊಂಡು ಒಂದು ಇಂಡೋ ವೆಸ್ಟರ್ನ್ ತರ ನಾನು ಕ್ರಿಯೇಟ್ ಮಾಡಬಹುದು ಅಂತ ಹುಡುಕ್ಬೇಕಾದ್ರೆ ನಂಗೆ ಈ ಪಿಂಕ್ ಕಲರ್ ಸ್ಕರ್ಟ್ ತುಂಬಾನೇ ಜಾಸ್ತಿ ಇಷ್ಟ ಆಯ್ತು. ಸೊ ಫೈನಲಿ ಬಾಟಮ್ ಸಿಕ್ಕಾಯ್ತು. ಇದ್ರ ಮೇಲೆನೆ ನಾನು ಔಟ್ಫಿಟ್ ನ ಬಿಲ್ಡ್ ಮಾಡ್ಕೊಂತ ಹೋಗ್ತೀನಿ. ಯಾಕಂದ್ರೆ ಸ್ಕರ್ಟ್ ಇಸ್ ಸಮಥಿಂಗ್ ಐ ಲವ್ ಅಂಡ್ ಅವ್ರಿಗೂ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಸೊ ಅದಕ್ಕೆ ಈ ಪಿಂಕ್ ಕಲರ್ ಸ್ಕರ್ಟ್ ನ ಪಿಕ್ ಮಾಡಿದೆ. ನಾನು ಇದಕ್ಕೆ ಪೇ ಮಾಡಿದ್ದು 250 rupees, ಬಟ್ ಶಾಪ್ಕೀಪರ್ ಹೇಳಿದ್ರು 300 rupees ಅಂತ. ಬಟ್ ಬಾರ್ಗೇನ್ ಮಾಡಿ 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 ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡೆ. ಅಂಡ್ ಇಟ್ಸ್ ಅ ಸ್ಟೀಲ್ ಅಂತಾನೆ ಹೇಳ್ಬೋದು ಗೈಸ್. ಬೇರೆ ಟೈಮ್ ಅಲ್ಲಿ ನಾನು ಏನಾದ್ರು ಬಂದಿದ್ರೆ ಇಷ್ಟು ಬಾರ್ಗೇನ್ ಮಾಡ್ತಾ ಇರ್ಲಿಲ್ಲ. ಸ್ಕರ್ಟ್ ನ ಬೈ ಮಾಡಿದ ತಕ್ಷಣ ನನ್ಗೊಂದು ರಿಯಲೈಸೇಷನ್ ಆಯ್ತು. ಅದು ಏನು ಅಂದ್ರೆ ನಾನು ಇಲ್ಲೇ ಸುಮ್ನೆ ಇರ್ತಾ ಇದ್ರೆ ಅಥವಾ ಮುಂದೆ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ರೆ ಇನ್ನೂ ಜಾಸ್ತಿ ಬೇಸಿಕ್ ಆಗಿರೋ ಪೀಸಸ್ ನ ಬೈ ಮಾಡ್ಕೊಂಡು ಇದ್ದೋಗ್ಬಿಡ್ತೀನಿ, ನಾನು ಯಾವ್ದೇ ಔಟ್ಫಿಟ್ ಕ್ರಿಯೇಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಗೈಸ್ ಕಾಂಪ್ಲೆಕ್ಸ್ ಒಳಗಡೆ ಹೋಗಿದ ತಕ್ಷಣನೇ ಶಾಪ್ ನಂಬರ್ G7 ಅಲ್ಲಿ ನಂಗೆ ಬೇಕಾಗಿರುವಂತ ಸ್ಕರ್ಟ್ ಬೇಕಾಗಿರುವಂತ ಕ್ರಾಪ್ ಟಾಪ್ ಸಿಕ್ತು. ನಂದೊಂದು ಔಟ್ಫಿಟ್ ಟಾಪ್ ಮತ್ತೆ ಬಾಟಮ್ ಎರಡು ಸೆಕ್ಯೂರ್ ಆದ್ಮೇಲೆ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗೋಗಿದ್ದೆ. ನಾನು ನೆಕ್ಸ್ಟ್ ಶಾಪ್ ಹೋಗಿದ್ ಬಂದ್ಬಿಟ್ಟು G51. ಇದರಲ್ಲಿ ದೇ ಹ್ಯಾವ್ ಅ ಪ್ರಿಟಿ ಗುಡ್ ಕಲೆಕ್ಷನ್ ಆಫ್ ಬ್ಯಾಗ್ಸ್. ಜಸ್ಟ್ 100 rupees ಇಂದ ಕೂಡ ಸ್ಟಾರ್ಟ್ ಆಗತ್ತೆ ನಿಮ್ಗೆ ಇಲ್ಲಿ. ಅಂಡ್ ಈ ಶಾಪ್ ಪಕ್ಕನೆ ಇನ್ನೊಂದು ಬ್ಯಾಗ್ ಶಾಪ್ ಇದೆ. ಇಲ್ಲಿ ನಿಮ್ಗೆ ಎಲ್ಲಾ ತರ ಟ್ರೆಡಿಷನಲ್ ವೇರ್ ಬ್ಯಾಗ್ ಸಿಗುತ್ತೆ. ಅಂಡ್ ಇಲ್ಲಿ ಈ ಬ್ಯಾಗ್ ತುಂಬಾನೇ ಇಷ್ಟ ಆಯ್ತು, ಅದನ್ನ ಪರ್ಚೇಸ್ ಮಾಡಿದೆ. ನಾನು ಇದಕ್ಕೆ ಪೇ ಮಾಡಿದೆ ಜಸ್ಟ್ 260 rupees ಅಷ್ಟೇ. ಫಸ್ಟ್ ಅವ್ರು 300 rupees ಹೇಳಿದ್ರು, ಬಾರ್ಗೇನ್ ಮಾಡಿ 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 260 rupees ಮಾಡಿಸ್ಕೊಂಡೆ. ಫೈನಲಿ ಬ್ಯಾಗ್ ಅಂತೂ ಸೆಕ್ಯೂರ್ ಆಯ್ತು. ಇದೇ ವೆರೈಟಿ ಬ್ಯಾಗ್ಸ್ ಕಾರ್ನರ್ ಶಾಪ್ಗೆ ಲೆಫ್ಟ್ ಸೈಡ್ ಗೆನೆ ಒಂದು ಸ್ಲಿಪ್ಪರ್ ಅಂಗಡಿನ ಇಟ್ಟಿದ್ರು. ಸೊ ಅಲ್ಲಿ ಹೋಗಿ ಒಂದ್ 2-3 ಸ್ಲಿಪ್ಪರ್ಸ್ ನ ಟ್ರೈ ಮಾಡಿ ಮಾಡಿ ಲಾಸ್ಟ್ ಅಲ್ಲಿ ಈ ಸ್ಲಿಪ್ಪರ್ ನಂಗೆ ಜಾಸ್ತಿ ಇಷ್ಟ ಆಯ್ತು. ಸೊ ಈ ಸ್ಲಿಪ್ಪರ್ ನ ಪರ್ಚೇಸ್ ಮಾಡಿದೆ. ಅಂಡ್ ಒಂದು ಔಟ್ಫಿಟ್ ಲುಕ್ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬರ್ತಾ ಇತ್ತು. ಜಸ್ಟ್ ಆಕ್ಸೆಸರೀಸ್ ಬೈ ಮಾಡ್ಬೇಕಾಗಿತ್ತು ಅಷ್ಟೇ. ಆಕ್ಸೆಸರೀಸ್ ಗೋಸ್ಕರ ಕಾಂಪ್ಲೆಕ್ಸ್ ಇಂದ ಈಚೆ ಬಂದೆ. ಯಾಕಂದ್ರೆ ನನ್ಗೊಂದು ಶಾಪ್ ಗೊತ್ತು, ಅಲ್ಲಿ ಇಯರಿಂಗ್ಸ್ ಕ್ಲಚಸ್ ಎಲ್ಲದನ್ನು 50 rupees ಸಿಗುತ್ತೆ. ಸೊ ಡೈರೆಕ್ಟ್ ಆಗಿ ಆ ಶಾಪ್ ಹತ್ರನೇ ಬಂದೆ. ಸೊ ಈ ಶಾಪ್ ಬಂದ್ಬಿಟ್ಟು ಕಾಂಪ್ಲೆಕ್ಸ್ ಪಕ್ಕದಲ್ಲೇ ಇರೋ ರೋಡ್ ಅಲ್ಲಿ ಒಂದು 100 meters ನಾವು ನಡ್ಕೊಂಡು ಹೋದ್ರೆ ಒಂದು ಸರ್ಕಲ್ ಸಿಗುತ್ತೆ. ಅಲ್ಲೇ ಒಳಗಡೆ ಹೋದ್ರೆ ಈ ಸ್ಟಾಲ್ ನಿಮಗೆ ನೋಡಕ್ ಸಿಗುತ್ತೆ. ನೀವು ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ, ಬಿಕಾಸ್ ದೊಡ್ಡದಾಗ ಒಂದು ಬೋರ್ಡ್ ಹಾಕಿದ್ದಾರೆ, ಪಿಕ್ ಎನಿ ಫಾರ್ 50 rupees ಅಂತ. ಸೊ ಈ ಶಾಪ್ ಅಲ್ಲಿ 2 ಇಯರಿಂಗ್ಸ್ ಮತ್ತೆ 1 ಬಾಕ್ಸ್ ಬಿಂದಿನ ಪರ್ಚೇಸ್ ಮಾಡಿದೆ.
ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 110 ರುಪೀಸ್. ಯಾಕೆ ನಾನು ಇಲ್ಲಿ 2 ಇಯರಿಂಗ್ಸ್ ಪರ್ಚೇಸ್ ಮಾಡಿದೆ ಅಂದ್ರೆ ಬಿಕಾಸ್ ನಾನು ಇನ್ನು ಡೆಲುಲು ಅಲ್ಲೇ ಇದ್ದೆ ಅನ್ಸುತ್ತೆ, ಇನ್ನು 2 ಲುಕ್ ನ ಕ್ರಿಯೇಟ್ ಮಾಡ್ಬೋದು ಅಂತೆಲ್ಲ. ಬಟ್ ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಡೂ. ಯಾಕಂದ್ರೆ ಇಷ್ಟೆಲ್ಲ ಶಾಪಿಂಗ್ ಮಾಡಾದ್ಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಬಜೆಟ್ ಎಲ್ಲ ಖಾಲಿ ಆಗ್ತಾ ಆಗ್ತಾ ಏನ್ ಅನ್ಸಕ್ ಸ್ಟಾರ್ಟ್ ಆಗೋಗಿದೆ ಅಂದ್ರೆ ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಕ್ರಿಯೇಟ್ 2 ಔಟ್ಫಿಟ್ಸ್. ಒಂದೇ ಔಟ್ಫಿಟ್ ನ ಚೆನ್ನಾಗಿ ಕ್ರಿಯೇಟ್ ಮಾಡ್ತೀನಿ ಅಂಡ್ ಆದಷ್ಟು ಜಾಸ್ತಿ ಪೀಸಸ್ ನ ಪರ್ಚೇಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಾನ್ ಪರ್ಚೇಸ್ ಮಾಡಿರೋ ಎಲ್ಲಾ ಪೀಸಸ್ ಪ್ರೈಸಿಂಗ್ ನ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಅಂಡ್ ಎಂಡ್ ಆಫ್ ದ ವಿಡಿಯೋದಲ್ಲಿ ಟೋಟಲ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಪೀಸಸ್ ನಾನು ಅಂಡರ್ 1500 ರುಪೀಸ್ ಅಲ್ಲಿ ಪರ್ಚೇಸ್ ಮಾಡಿದೀನಿ ಅಂತ. ಸೊ ಸ್ಟೇ ಟ್ಯೂನ್ ಫಾರ್ ದಟ್. ಅಂಡ್ ಅವಾಗ ನನ್ನ ತಲೆಯಲ್ಲಿ ಇನ್ನೊಂದು ಐಟಮ್ ಬಂತು ವಿಚ್ ಈಸ್ ನೋ ಸ್ಪಿನ್. ಅದನ್ನ ಹುಡ್ಕಕ್ ಸ್ಟಾರ್ಟ್ ಮಾಡಿದೆ ಅಂಡ್ ಮಾರ್ನಿಂಗ್ ಕೂಡ ಅವ್ರು ಅಷ್ಟೇ ನಂಗೆ ನೋ ಸ್ಪಿನ್ ನೋಡಿ ಕಾಂಪ್ಲಿಮೆಂಟ್ ಮಾಡಿದ್ರು. ಇಟ್ಸ್ ನೈಸ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಮೇಲೆ ಅಂತೆಲ್ಲ ಹೇಳಿದ್ರು. ಆವಾಗ್ಲೇ ಐ ಮೇಡ್ ಅಪ್ ಮೈ ಮೈಂಡ್ ಐ ಶುಡ್ ಗಿವ್ ಅವರ್ ನೋ ಸ್ಪಿನ್ ಅಂತ. ಅವ್ರಿಗೆ ಇಷ್ಟ ಆಗತ್ತೆ ಅಂಡ್ ಐ ಕ್ಯಾನ್ ವಿನ್ ಸಮ್ ಬ್ರೌನಿ ಪಾಯಿಂಟ್ಸ್ ಅಂತ ಹೇಳಿ. ಲಾಸ್ಟ್ 70 ರುಪೀಸ್ ಮಿಕ್ಕಿದೆ ಗೈಸ್. ಐ ಡೋಂಟ್ ನೋ ವಾಟ್ ಐ ಕ್ಯಾನ್ ಗೆಟ್. ಮೇಬಿ ಐ ವಿಲ್ ಗೋ ಫಾರ್ ದೀಸ್. ಸ್ಟಿಲ್ ಕಾಂಪ್ಲೆಕ್ಸ್ ಮುಂದೆನೆ ಒಂದು ಬನಶಂಕರಿ ಫ್ಯಾನ್ಸಿ ಸ್ಟೋರ್ ಅಂತ ಇದೆ. ಅಲ್ಲಿಂದ ನಂಗೆ ಈ ಜೂಡಾ ಸ್ಟಿಕ್, ಬನ್ ಸ್ಟಿಕ್, ಹೇರ್ ಸ್ಟಿಕ್ ಏನಂತೀರಾ, ಐ ಡೋಂಟ್ ನೋ ವಾಟ್ ಟು ಕಾಲ್ ದಟ್, ಅದನ್ನ ಪರ್ಚೇಸ್ ಮಾಡಿದೆ. ಬಿಕಾಸ್ ಅವ್ರಿಗೆ ಕರ್ಲಿ ಹೇರ್ಸ್ ಇರೋದ್ರಿಂದ ಇಟ್ ವಿಲ್ ಲುಕ್ ಗುಡ್ ಆನ್ ಹರ್. ನಾರ್ಮಲ್ ಕ್ಲಚ್ ಎಲ್ಲಾರ ಹತ್ರನೇ ಇರುತ್ತೆ. ಸೊ ಐ ಥಾಟ್ ಆಫ್ ಗೆಟಿಂಗ್ ಸಮಥಿಂಗ್ ಯುನೀಕ್ ಫಾರ್ ಹರ್. ಸೊ ಐ ಡಿಸೈಡೆಡ್ ಆನ್ ದಿಸ್. ಸೊ ಇಲ್ಲಿಗೆ ನನ್ನ 1500 ರುಪೀಸ್ ಬಜೆಟ್ ಮುಗೀತು. ನಂಗೆ ಏನೇನ್ ಪರ್ಚೇಸ್ ಮಾಡಿದ್ದಾರೆ ಅನ್ನೋದನ್ನ ನೋಡೋದಕ್ಕೆ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ಗೈಸ್ ಫಸ್ಟ್ ನಾನು ಸ್ವೆಟ್ ಶರ್ಟ್ ನ ನೋಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಎಂಟ್ರಿ ಆಗ್ತಿಷ್ಟನ ಇದೆ ನನ್ನ ಕಣ್ಣಿಗೆ ಕಾಣಿಸಿದ್ದು. ಸೊ ಲೆಟ್ ಸಿ. ಸಾಕಷ್ಟು ಕಲೆಕ್ಷನ್ಸ್ ಇದೆ. ನಂಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತದೆ. ಸ್ವಾತಿಗೆ ಏನ್ ಇಷ್ಟ ಆಗುತ್ತೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಸೊ ಲೆಟ್ ಸಿ ಒನ್ ಬೈ ಒನ್. ಅವ್ರ ಫೇಸ್ಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಅಂಕಲ್ ಎಲ್ಲ 200 ಓಕೆ. ಐ ಥಿಂಕ್ ಈ ಕಲರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅವ್ರ ಫೇಸ್ ಅನ್ನ ನೆನ್ಸ್ಕೊಂಡಾಗಲೆಲ್ಲ ಈ ಕಲರ್ ಚೆನ್ನಾಗಿ ಕಾಣಿಸ್ತಾರೆ ಅಂತ ನನಗೆ ಅನ್ಸುತ್ತೆ. ಐ ಥಿಂಕ್ ನಾನು ಜಯನಗರಕ್ಕೆ ಬಂದು 1.5 ವರ್ಷ ಆಗ್ತದೆ. ಸೊ ಹೋಗ್ಬೇಕಂತ ತುಂಬಾ ಅನ್ಕೊಂತಿದ್ದೆ. ಆ ಟೈಮಲ್ಲಿ ಸ್ವಾತಿಗೆ ಮೆಸೇಜ್ ಮಾಡಿ ಸ್ವಾತಿ ಕೂಡ ಇಮ್ಮಿಡಿಯೇಟಾಗಿ ಒಪ್ಕೊಂಡ್ರು. ಸೊ ಹಾಗಾಗಿ ಇಬ್ಬರು ಕೊಲಾಬ್ರೇಷನ್ ಮಾಡ್ಕೊತಾ ಇದ್ದೀವಿ. ಸೊ ನಾವು ಹೋಗಿದ್ದು ಒಂದು ವೀಕೆಂಡ್ ಟೈಮು, ಸ್ಯಾಟರ್ಡೇ ಸಂಡೇ. ಸ್ವಾತಿಗೆ ಅವತ್ತೇ ಹಾಲಿಡೇ ಇರೋದಂತೆ. ತುಂಬಾ ರಶ್ ಇರುತ್ತಾಯ್ತು. ಬಟ್ ನನಗೆ ಪರ್ಸ್ನಲಿ ಏನು ಅನ್ನಿಸ್ತು ಅಂದರೆ ಸ್ಯಾಟರ್ಡೇ ಹೋಗಿರೋದ್ರಿಂದ ನಮಗೆ ಕಡಿಮೆಗೆ ಸಿಗ್ತಾ ಅಥವಾ ಅವತ್ತು ಐಟಮ್ಸ್ ಎಲ್ಲ ಕಡಿಮೆಗೆ ಬರುತ್ತಾ ಅಥವಾ ಯಾವಾಗಲೂ ಅದೇ ಇರುತ್ತಾ ಅಂತ ಗೊತ್ತಿಲ್ಲ. ನನಗೆ ಅದು ತುಂಬ ಚೀಪ್ ಅಂತ ಅನಿಸ್ತಿತ್ತು ಕೆಲವೊಂದು ಐಟಮ್ಸ್ನೆಲ್ಲ ನೋಡಿದಾಗ. ಸರಿ, ಇವಾಗ ಸ್ವಾತಿಗೆ ನಾನು ಶಾಪಿಂಗ್ ಮಾಡಬೇಕಾಗಿರೋದ್ರಿಂದ ತುಂಬ ಬ್ಯೂಟಿಫುಲ್ ಕುರ್ತಾ ಸೆಟ್ ಇದೆ ಗೈಸ್. ನೀವೇನಾದ್ರು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತಿದ್ರೆ ನನ್ನ ಸಜೆಷನ್ ಬಂದು ಜಯನಗರ್ಗೆ ಹೋಗಿ. ತುಂಬಾ ಚೆನ್ನಾಗಿದೆ. ಕಲರ್ ಆಗಿರ್ಬೋದು ಆ್ಯಂಡ್ ಎಲ್ಲ ಥರ ಡಿಸೈನ್ಸ್ ಇದೆ ಆಯಿತಾ. ನಾನು ಆನ್ಲೈನಲ್ಲಿ ನೋಡೇ ಇಲ್ಲ ಕೆಲವೊಂದು, ಅದೆಲ್ಲ ಇಲ್ಲ ಅವೈಲಬಲ್ ಇತ್ತು. ನಾನು ಫಸ್ಟ್ ಅಂದ್ಕೊಂಡೆ ಕುರ್ತಾ ಸೆಟ್ನ ಏನಾದ್ರು ಕೊಡ್ಸೋಣ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ದೆನ್ ಅದಕ್ಕೂ ಪ್ರೈಸ್ ಕೇಳಿನೇ ಶಾಕ್ ಆಯಿತು. ಬಿಕಾಸ್ ನಾವು ಆಕ್ಸೆಸರೀಸ್ ಬೈ ಮಾಡಬೇಕಾಗಿತ್ತು ಮತ್ತು ಅವ್ರಿಗೇನಪ್ಪ ಟಾಪ್ ಟು ಬಾಟಮ್ ಬಟ್ಟೆ ಎಲ್ಲ ತೊಗೊಬೇಕಾಗಿತ್ತಲ್ವ. ಅದಕ್ಕೋಸ್ಕರ ನಾನು ಬೇಡ ಬಿಡು ಅಂತ ಹೇಳ್ಬಿಟ್ಟು ಮುಂದೆ ಶಾಪ್ಗೆ ಹೋದ್ವಿ. ಈ ಶಾಪಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಜಸ್ಟ್ 250 ರುಪೀಸ್ಗೇನೋ ನಿಮಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬಟ್ಟೆಗಳು. ನಾನು ಫಸ್ಟ್ ಒಂದು ರೆಡ್ ಟಾಪ್ ತೋರಿಸೋಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ನನಗೂ ತೊಗೊಳ್ಳೋಣ ಅಂದ್ಕೊಂಡೆ, ಸ್ವಾತಿಗೂ ತೊಗೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಯಾಕೋ ಗೊತ್ತಿಲ್ಲ ಬೇಡ ಅಂದ್ಬಿಟ್ಟು ಇಟ್ಬಿಟ್ಟು ಬಂದುಬಿಟ್ಟೆ ಅದನ್ನು. ಹಾಗೆಯೇ ಒಂದು ಕುರ್ತಾ ಟಾಪ್ನ ತೊಗೊಂಡೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಅದೊಂದು ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಹೇಳ್ತಾಯಿದ್ರು. ಅಂದರೆ ಕತ್ತಿಗೇನೋ ಕಟ್ಕೊಳ್ಳೋ ಥರದ್ದೇನೋ ಬಂದಿದೆಯಂತೆ ಇವಾಗ ಅಂದ್ಬಿಟ್ಟು ತೋರಿಸ್ತಾ ಇದ್ರು. ಅದು ಕೂಡ ಚೆನ್ನಾಗಿದೆ. ಬಟ್ ಅವರಂತೂ ₹1 ಕಡಿಮೆ ಮಾಡೋಕ್ಕೆ ರೆಡಿ ಇರಲಿಲ್ಲ. ನಾನು ಇನ್ನೂ 2-3 ಪೀಸ್ ತೊಗೊತೀನಂದೆ. ಬಟ್ ಅವರಂತೂ ರೆಡಿ ಇರಲಿಲ್ಲ ಬಟ್ಟೆ ಪ್ರೈಸ್ನ ಕಡಿಮೆ ಮಾಡೋಕ್ಕೆ. ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಇನ್ನೊಂದು ಯಾವುದೋ ಶಾಪ್ಗೆ ಹೋದೆ, ಯಾರೂ ಇರಲಿಲ್ಲ. ಆಯ್ತಾ ಎತ್ತಾಕೊಂಡು ಹೋಗ್ಬಿಡೋಣ ಬಟ್ಟೆಗಳೆಲ್ಲ ಅಂತೇಳ್ಬಿಟ್ಟು. ಬಿಕಾಸ್ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ಈ ಎಲ್ಲ ಬಟ್ಟೆಗಳು ಬಂದ್ಬಿಟ್ಟು 850 ರುಪೀಸ್ ಏನೋ ಸ್ಟಾರ್ಟಿಂಗ್ ಪ್ರೈಸಸ್ಸು. ಬಟ್ ಅದು ತುಂಬ ವೇರಿ ಆಗುತ್ತೆ ಆ್ಯಕ್ಚುಲಿ. 1500 ಮತ್ತು 850 ಆ ರೇಂಜಲ್ಲಿ ಇರೋವಂಥದ್ದು. ನೆಕ್ಸ್ಟ್ ಬಂದು ಬ್ಯಾಗ್ ತೊಗೊಳ್ಳೋ ಅಂತ ಬಂದೆ. ಈ ಶಾಪು ಹೈಲಿ ರೆಕಮೆಂಡೇಷನ್ ನಿಮಗೆ. ತುಂಬಾ ಚೆನ್ನಾಗಿದೆ. ಶಾಪ್ ನಂಬರ್ ನಮಗೆ ಸಿಗಲಿಲ್ಲ. ಬಟ್ ಈ ಪರ್ಸ್ ನನಗೆ ತುಂಬ ಇಷ್ಟ ಆಯಿತು ನೋಡಿದ ಕೂಡಲೇ. ಬಟ್ ನಾನು ಸ್ವಾತಿ ಸಿಸ್ಟರ್ ನನ್ನ ಜೊತೆನೇ ಇದ್ದಿದ್ದ ಕಾರಣ ಅವ್ರ ಸಜೆಷನ್ನ ತೊಗೊಂಡು ನಾನು ಕೇಳ್ತಿದ್ದೆ, ಇದು ಇಷ್ಟ ಆಗುತ್ತೋ ಅವ್ರಿಗೆ, ಇಷ್ಟ ಆಗಲ್ವ, ಅವ್ರ ಕಲರ್ ಯಾವುದು, ಈ ರೀತಿ ಮಾತಾಡ್ಕೊಂಡು ನಾವು ಏನು ಬಟ್ಟೆಗಳನ್ನ ಅಥವಾ ಆ್ಯಕ್ಸಸರೀಸ್ ಬ್ಯಾಗ್ಸ್ನೆಲ್ಲ ಪರ್ಚೇಸ್ ಮಾಡ್ತಿದ್ದೆ. ಬಟ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಇದು ಬ್ಯಾಗ್ ಬಂದ್ಬಿಟ್ಟು ನಮಗೆ ಪರ್ಸ್ ಬಂದ್ಬಿಟ್ಟು 450 ರುಪೀಸ್ ಸಮಥಿಂಗ್ ಸ್ಟಾರ್ಟಿಂಗ್ ಪ್ರೈಸಸ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಅಲ್ಲಿಂದ ಬಿಟ್ಟು ಅದ್ರ ಪಕ್ಕದಲ್ಲೇ ಇನ್ನೊಂದು ಶಾಪ್ ಇತ್ತು ಅನ್ಸುತ್ತೆ, ಅಲ್ಲೋದೆ. ಒಂದು ಸ್ಲಿಂಗ್ ಬ್ಯಾಗ್ ಆ ಥರದ್ದು ಏನಾದ್ರು ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ಸ್ವಾತಿ ಹತ್ರ ಆಲ್ರೆಡಿ ಆ ಥರ ಬ್ಯಾಗ್ ಇತ್ತು ಅಂತ ಸಿಸ್ಟರ್ ನಂಗೆ ಹೇಳಿದ್ರು. ಸರಿ ಓಕೆ ಇದು ಬೇಡ ಅಂತ ಅಂದ್ಕೊಂಡೆ. ಬ್ಯಾಗ್ ಕಲೆಕ್ಷನ್ ಬೆಸ್ಟ್
ವರ್ತ್ ನನಗೆ ಅನಿಸಿದಂದರೆ ಐ ಥಿಂಕ್ ಚಿಕ್ಕಪೇಟೆ ಮತ್ತು ಎಮ್ ಜಿ ರೋಡಲ್ಲಿ ಗೈಸ್ ತುಂಬಾ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಜಯನಗರ ಆಯಿತಾ. ನೆಕ್ಸ್ಟ್ ಬಂದು ಇದೊಂದು ಶಾಪಿಗೆ ಬಂದು ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಾತಿಗೆ ಏನೋ ತೊಗೋಬೇಕು ಅಂತ ಆಲ್ರೆಡಿ ಅವ್ರು ಯೋಚನೆ ಮಾಡ್ತಿದ್ರಂತೆ. ತುಂಬ ಸಿಂಪಲ್ಲಾಗಿರೋದು ಬೇಕು, ಈ ಥರ ತಗೋ ಅಂತ ಅವ್ರ ಸಿಸ್ಟರ್ ನನಗೆ ಹೇಳಿದರು. ಮತ್ತು ಸೈಜ್ ಎಲ್ಲ ನಾವು ಕಾಲ್ ಮಾಡಿ ತಿಳ್ಕೊಂಡಿದ್ವಿ. ಸೊ ಅದ್ರ ಪ್ರಕಾರ ತೊಗೊಂಡಿದ್ದಾಯಿತು ಒಂದು ಸ್ಲಿಪ್ಪರು. ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಬಟ್ ಫಿಕ್ಸ್ಡ್ ಪ್ರೈಸಸ್ 300 ರುಪೀಸ್ ಇದು ಸ್ಲಿಪ್ಪರ್ಸು. ಬಟ್ ವರ್ತ್ ಇದೆ, ನಮ್ಮ ಡೈಲಿ ಹಾಕ್ಕೊಂಡು ಉಜ್ಜೋರಿಗೆ ವರ್ತ್ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಅಷ್ಟು ಚೆನ್ನಾಗಿತ್ತು. ಅವನಂತೂ ₹1 ಕಡಿಮೆ ಕೊಡಲಿಲ್ಲ ಆಯಿತಾ. ಸರಿ ಮ್ಯಾಕ್ಸಿ ಡ್ರೆಸ್ಸಸ್ ತಗೊಳ್ಳೋಣ ಅಂತ ಹೋಗಿ ನಾನು 2-3 ಸಲ ಸೇಮ್ ಶಾಪ್ಗೆ ಹೋಗಿ ರಿಪೀಟಾಗಿ ಅವ್ರನ್ನೇ ಕೇಳ್ತಿದ್ದೆ ಆಯಿತಾ. ಮರ್ತು ಬಿಟ್ಟಿದೆ ಬಿಕಾಸ್ ತುಂಬಾ ಜನ ಇದ್ದಾರೆ ಆಯಿತಾ ಸುತ್ತಮುತ್ತ. ಎಲ್ಲಿ ಶಾಪ್ಗಳು ಎಲ್ಲಿಗೆ ಬರ್ತದೇನಂತಲೇ ಗೊತ್ತಾಗ್ತಿರ್ಲಿಲ್ಲ. ಅದು 850 ರುಪೀಸ್ ಅಂದರೆ ಓಕೆ ಬೇಡ ಅಂದ್ಕೊಂಡೆ. ಬ್ಯಾಗು ನನಗೆ ಸರಿಯಾಗಿರೋದು ಸಿಗ್ತಾ ಇರಲಿಲ್ಲ ಆಯಿತಾ. ಏನು ಮಾಡೋದು ಅಂತ ಬ್ಯಾಗ್ಗೆ ಆಲ್ಮೋಸ್ಟ್ ನಾನು ತುಂಬ ಶಾಪ್ಗಳನ್ನ ತಿರುಗಿಬಿಟ್ಟಿದ್ದೀನಿ ಹೇಳಬೇಕು ಅಂದರೆ. ಬಿಕಾಸ್ ಈ ಥರದ ಬ್ಯಾಗ್ ಅವಳ ಹತ್ರ ಆಲ್ರೆಡಿ ಇದೆಯಂತೆ. ಯಾವ ಥರ ಕೊಡಿಸೋದು ಬಿಕಾಸ್ ಬೇರೆ ಬ್ಯಾಗ್ಸ್ ಎಲ್ಲನೂ ಮಿನಿಮಮ್ 500 ರುಪೀಸ್ ನಾನು ಅಲ್ಲೇ ಸ್ಪೆಂಡ್ ಮಾಡಿದ್ರೆ ನನಗೆ ಬೇರೆದೆಲ್ಲ ತೊಗೋಬೇಕಲ್ವ. ಸೊ ಹಾಗಾಗಿ ಬೇಡ ಅಂದ್ಕೊಂಡು ಹಾಗೆ ತಳ್ಕೊಂಡು ಬಂದಿದ್ದಾಯಿತು. ಈ ಬ್ಯಾಗ್ ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ದೆನ್ ಅವ್ರ ಸಿಸ್ಟರ್ ಹೇಳಿದ್ರು ಈ ಥರದ್ದು ಆಲ್ರೆಡಿ ಇದೆ ಬೇಡ ಅನಿಸುತ್ತೆ ಅಂತ ಹೇಳಿಬಿಟ್ಟು. ಹೌದಾ ಸರಿ ಓಕೆ ಅಂತ ಹೇಳಿಬಿಟ್ಟು ನಾನು ಅದನ್ನು ತೊಗೊಳ್ಳಿಲ್ಲ. ಆಮೇಲೆ ಎಲ್ಲೂ ಬಾರ್ಗೇನ್ ಮಾಡೋಕೆ ಅವ್ರು ಚಾನ್ಸು ಕೊಡಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇಯರಿಂಗ್ಸ್ ನೋಡಿದೆ. ಇಯರಿಂಗ್ಸು 150 or 200 ಅನಿಸುತ್ತೆ. ಬಟ್ ನಾನು ಆಲ್ರೆಡಿ ತೊಗೊಂಬಿಟ್ಟಿದ್ದೆ ಅನಿಸುತ್ತೆ, ಅದಕ್ಕೆ ನಾನು ಇಲ್ಲಿ ಪರ್ಚೇಸ್ ಮಾಡಲಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಸನ್ ಗ್ಲಾಸ್ ಏನಾದ್ರು ತೊಗೊಳ್ಳೋಣ ಅಂತ ಹೋದೆ. ಸ್ವಾತಿಗೆ ಸನ್ ಗ್ಲಾಸಲ್ಲಿ ಬಂದು ತುಂಬ ಚಿಕ್ಕ ಸೈಜ್ ಇರೋದು ಇಷ್ಟ ಆಗುತ್ತಂತೆ. ಬಟ್ ಇಲ್ಲಿ ಯಾರೂ ಶಾಪಲ್ಲಿ ಇರಲಿಲ್ಲ. ನಾವೇ ಸುಮ್ಮನೆ ಹಾಕ್ಕೊಂಡು ಹಂಗೆ ಸ್ವಲ್ಪ ಹೊತ್ತೆಲ್ಲ ಕಲೆಕ್ಷನ್ಸ್ ಎಲ್ಲ ನೋಡಿ ಪೋಸ್ ಎಲ್ಲ ಕುಟ್ಕೊಂಡು ನಿಂತಿದ್ದೆ. ಬರ್ತಾರೆ ಅಂತ ಅವ್ರು ಬಂದಿಲ್ಲ ಇಷ್ಟೊತ್ತಾದ್ರೂ. ಸರಿ ಅಂದ್ಬಿಟ್ಟು ಯಾವುದು ಚೆನ್ನಾಗಿದೆಯೋ ಅಂತ ನೋಡ್ತಿದ್ದೆ. ಸರಿ ಅಂತ ಹೇಳಿಬಿಟ್ಟು ಅದನ್ನು ನಾನೇನು ತೊಗೊಳಕ್ಕೆ ಹೋಗಲಿಲ್ಲ, ಬೇರೆ ಶಾಪಲ್ಲಿ ಹೋಗಿ ತೊಗೊಂಡೆ. ಮತ್ತು ಅದೇ ಸ್ಲಿಪ್ಪರ್ ಶಾಪ್ಗೆ ಹೋಗಿ ಸ್ಲಿಪ್ಪರ್ನ ತೊಗೊಂಡೆ. ಬಿಕಾಸ್ ಅಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ 2-3 ಕಡೆ ಓಡಾಡಿದ ಮೇಲೆ ಕಲೆಕ್ಷನ್ ಅಲ್ಲೊಂದೇ ಚೆನ್ನಾಗಿದ್ದಿತ್ತು. ನೆಕ್ಸ್ಟ್ ಬಂದು ಜೀನ್ಸ್ನ ತೊಗೊಂಡೆ ಸ್ವಾತಿಗೆ ಅಂತ ಹೇಳಿಬಿಟ್ಟು. ಇದು ಕೂಡ ತುಂಬಾ ಚೆನ್ನಾಗಿದೆ ಶಾಪು. ನಾನು ನನಗೋಸ್ಕರ ಒಂದು ಜೀನ್ಸ್ ತೊಗೊಂಡೆ ಮತ್ತು ಸ್ವಾತಿಗೋಸ್ಕರ ಒಂದು ಜೀನ್ಸ್ನ ಕೊಡ್ತೆ. ಏನು ಚಾಲೆಂಜ್ ಅಮೌಂಟ್ ಇತ್ತಲ್ಲ ಅದರಲ್ಲೇ ಕೊಡಿಸಿದ್ದು. ಸೊ ಅದು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು ಶಾಪ್ ನನಗೆ. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಹೇಳ್ದಾಗೆ ಸನ್ ಗ್ಲಾಸ್ ಹತ್ರ ಬಂದೆ ಆಯಿತಾ. ಹಿಂಗೆ ನಡ್ಕೊಂಡು ಹೋಗ್ಬೇಕಾರೆ ಈ ಚಿಕ್ಕ ಹುಡುಗ ಹತ್ರ ಕೇಳಿದೆ ಆಯಿತಾ, ವೀಡಿಯೋ ಎಲ್ಲ ಮಾಡಿಕೊಡ್ತೀನಿ ಕೊಡೋ, ನಿಮಗೆ ಪ್ರಮೋಷನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಅವನು ಫಸ್ಟ್ ವೀಡಿಯೋ ನೋಡ್ತಾ ಇದ್ದೆ, ಏನಕ್ಕ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು, ಅದಕ್ಕೆ ಕೊಡೋ ಅಂತ ಎಲ್ಲ ರೇಗಿಸ್ತಾ ಇದ್ವಿ ಅವನು. ಸರಿ ಪ್ರಮೋಷನ್ ಮಾಡಿಕೊಡ್ತೀರಾ ಅಂದ. ಪ್ರಮೋಷನ್ ಮಾಡೋಕ್ಕೆ ನೀನು ಫ್ರೀಯಾಗಿ ಕೊಡಬೇಕು, ಇಲ್ಲಾಂದರೆ ಪೇ ಮಾಡಬೇಕಣೋ ನನಗೆ ಹಂಗೆ ಅಂತೇಳಿ ರೇಗಿಸ್ತಾ ಇದ್ವಿ. ಅವನು ಅಷ್ಟೇ ಪೇ ಮಾಡಿದೆ ನಾನು. ಅವನಂತೂ ₹1 ಕೊಡೋಕ್ಕೆ ರೆಡಿ ಇಲ್ಲ ಆಯಿತಾ. ಬಟ್ ತುಂಬ ಫನ್ನಾಗಿ ಮಾತಾಡ್ತಿದ್ದಾರೆ, ಕೊಡೋಕ್ಕೆ ರೆಡಿ ಇಲ್ಲ. ನಾನು ಸ್ಫೂರ್ತಿ ಇಬ್ಬರು ಕನ್ವಿನ್ಸ್ ಮಾಡ್ತಿದ್ದೀವಿ ಆಯಿತಾ. ಅವನು ಒಪ್ಕೊಂಡೇ ಇಲ್ಲ. ಕೊನೆಗೂ ಒಂದು ₹20 ಏನೋ ಬಿಟ್ಟ ಅನ್ಸುತ್ತೆ ಲಾಸ್ಟಲ್ಲಿ ಅಷ್ಟೇ. ಒಂದು ಸ್ವಾತಿಗೆ ಇಷ್ಟ ಆಗುತ್ತೆ ಒಂದು ಸನ್ ಗ್ಲಾಸ್ ತೊಗೊಂಡ್ವಿ. ಲಾಸ್ಟಲ್ಲಿ ಕ್ಲಚಸ್ನ ತೊಗೊಂಡು ನನ್ನ ಶಾಪಿಂಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೆ. ಸ್ವಾತಿ ನನಗೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇವಾಗ ಇದನ್ನೆಲ್ಲ ತೋರಿಸ್ತೀನಿ ಒಂದೊಂದಾಗೆ. ಮತ್ತೆ ಇದನ್ನೆಲ್ಲ ಹಾಕೊಂಡು ಸ್ಟೈಲ್ ಮಾಡೋಣ. ಅವ್ರು ಹೇಳಿರೋ ಪ್ರಕಾರನೇ ಸ್ಟೈಲ್ ಮಾಡ್ತೀನಿ. ಅಂಡ್ ನನ್ಗೇನ್ ಇಷ್ಟ ಆಯ್ತು, ಎಷ್ಟು ರೇಟಿಂಗ್ಸ್ ಕೊಡ್ಬೋದು ಅಂತ ನೋಡ್ತೀನಿ. ಮೊದಲಿಗೆ ಒಂದು ಟಾಪ್ ಇದೆ ವೈಟ್ ಕಲರ್. ಅಂಡ್ ನೆಕ್ಸ್ಟ್ ಬಂದು ಸ್ಕರ್ಟ್ ಇದೆ. ಸ್ಕರ್ಟ್ ತಂದಿದ್ದಾರೆ. ಅಂಡ್ ಇಲ್ಲೊಂದು ಚಿಕ್ಕದು ಏನಂತಾರೆ ಇದನ್ನ, ಫೇಸ್ಗೆ ಕವರ್ ಮಾಡ್ಕೊಳ್ಳೋಕೆ, ಹೇರ್ ಸ್ಟೈಲ್ ಮಾಡಕ್ಕೆ ಎರಡಕ್ಕೂ ಆಗುತ್ತೆ. ಅಂಡ್ ಇದೊಂದು ಬ್ಯಾಗ್ ಇದೆ. ಅಂಡ್ ಒಂದು ಸ್ವೆಟ್ ಶರ್ಟ್ ತಂದಿದ್ದಾರೆ. ನೆಕ್ಸ್ಟ್ ಫ್ಲಾಟ್ಸ್ ಇದೆ. ಇದೊಂದು ಸಿಲ್ವರ್ ಕಲರ್ ಅಲ್ಲಿ ಹ್ಯಾಂಡ್ ಆಕ್ಸೆಸರೀಸ್, ಅದನ್ನೇನಂತಾರಂತ ನಂಗೆ ಗೊತ್ತಿಲ್ಲ. ಇದು ಫೇಮಸ್ ಜಯನಗರ್ ಇರೋ ಜಿಮ್ಕಿ ಇಂದ ನೋಸ್ ಪಿನ್ ತಗೊಂಡ್ಬಂದಿದ್ದಾರೆ. ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ತೋರಿಸ್ತೀನಿ ಹಾಕೊಂಡು. ಅಂಡ್ ಇದು ಕರ್ಲಿ ಹೇರ್ಗೆ, ಸ್ಪೆಷಲಿ ಕರ್ಲಿ ಹೇರ್ಗೆ ತುಂಬಾ ಚೆನ್ನಾಗಿರುತ್ತೆ. ಇವನ್ ಸ್ಟ್ರೈಟ್ ಹೇರ್ಗೂ ಚೆನ್ನಾಗಿರುತ್ತೆ ಹಾಕೊಳ್ಳೋದು. ಹಣ್ಬೊಟ್ಟು ಅಂಡ್ ಜುಮ್ಕಾಸ್. ಲಾಸ್ಟ್ ಅಲ್ಲಿ ಬಂದು ಒಂದ್ ಜೊತೆ ಓಲೆ. ವೆಸ್ಟರ್ನ್ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಫೈನಲ್ ಲುಕ್ ಆಗಿರುತ್ತೆ.
ಸೊ ಈ ಲುಕ್ಕು ನಿಮ್ಗೆ ಹೆಂಗ್ ಅನಿಸ್ತು, ನೀವೆಷ್ಟು ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಈ ಟೋಟಲ್ ಔಟ್ಫಿಟ್ಗೆ 7.5 ನ ರೇಟ್ ಮಾಡ್ತಿದ್ದೀನಿ. ಶಾಪಿಂಗ್ ಇಂದ ಬಂದಾಯ್ತು. ಇವಾಗ ರಂಜಿತಾ ಅವರು ಏನೇನ್ ತಗೊಂಡ್ ಬಂದಿದ್ದಾರೆ ಅಂತ ರಿವೀಲ್ ಮಾಡೋಂತ ಟೈಮ್. ಲೆಟ್ಸ್ ಸ್ಟಾರ್ಟ್. ಅವ್ರು ಪಿಕ್ ಮಾಡಿರೋ ಔಟ್ಫಿಟ್ ನ ಅವ್ರು ಹೇಳಿರೋ ತರ ಸ್ಟೈಲ್ ಮಾಡಿದೀನಿ. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಓಕೆ ಗೈಸ್, ನೀವು ಕೂಡ ಈ ಔಟ್ಫಿಟ್ ನ ನೋಡಿದ್ರಲ್ಲ, ನಿಮಗೆ ಹೇಗೆ ಅನ್ಸು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ರೇಟಿಂಗ್ ನ ಮಾಡಿ. ಅಂಡ್ ಇನ್ನೊಂದೇನು ಅಂದ್ರೆ, ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಬಿಕಾಸ್ ನಮ್ಮ ಹತ್ರ ಇದು ಜಸ್ಟ್ 1 hour ಅಷ್ಟೇ, ಅದ್ರಲ್ಲೂ ಹೋಗಿ ಅವರು ಆಲ್ಮೋಸ್ಟ್ 9 ಪೀಸಸ್ ನ ಸರ್ಚ್ ಮಾಡಿ ತಗೊಂಡ್ ಬಂದಿದ್ದಾರೆ. ಅಂಡ್ ನಿಮ್ಗೆ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸ್ತಾ ಇರುತ್ತೆ, ಓಕೆ ಇದು ಸ್ಪೀಡ್ ಆಗಿ ಆಗೋಯ್ತು, ತುಂಬಾ ಕಮ್ಮಿ ಟೈಮು ಅಂತೆಲ್ಲ ನಿಮ್ಗೆ ಅನ್ಸ್ತಾ ಇರ್ಬೋದು. ಬಟ್ ತುಂಬಾನೇ ಎಫರ್ಟ್ ಇಟ್ಬಿಟ್ಟು ಇಷ್ಟು ಚೆನ್ನಾಗಿರೋ ಪೀಸಸ್ ನ ಅವ್ರು ಕಲೆಕ್ಟ್ ಮಾಡ್ಕೊಂಡು ಬಂದಿರೋ ನಂಗೆ ತುಂಬಾನೇ ಖುಷಿ ಇದೆ. ಅಂಡ್ ಇದಕ್ಕೆ ತುಂಬಾನೇ ಎಫರ್ಟ್ಸ್ ಕೂಡ ಬೇಕಾಗುತ್ತೆ ಗೈಸ್. ನಾನು ಈ ಔಟ್ಫಿಟ್ ನ ರೇಟ್ ಮಾಡಬೇಕು ಅಂದ್ರೆ ಐ ವುಡ್ ರೇಟ್ ದಿಸ್ ಅ ಸಾಲಿಡ್ 8 out of 10. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಗೆ ಈ ತರ ಚಾಲೆಂಜಸ್ ಜಾಸ್ತಿ ಇಷ್ಟ ಆಗುತ್ತೆ ಅಂದ್ರೆ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಅಂಡ್ ನನ್ನ ಚಾನಲ್ಗೆ ಮತ್ತೆ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.